ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬೆಕ್ಕು ಕದ್ದು ಹಾಲು ಕುಡಿಯೋದನ್ನ ನಿಲ್ಸೈತಂದ್ರೆ ನಂಬಕಾಯ್ತದ? ಅವಳ ಮಸ್ಲೆ ಕಣ್ಣೀರೇನಿದ್ರು ನಮ್ಮನ್ನ ಮೆಚ್ಚ ಕಟೆಯ. ಬಿಡ್ರಿ, ಅವಳು ಏನೇ ಮಾಡಿದ್ರು ಯಾರು ಮೆಚ್ಚಲ್ಲ. ಅವಳ ಬುದ್ಧಿಗೆ ಜನನೇ ಸರಿಯಾಗಿ ಪಾಠ ಕಲಿಸ್ತಾರೆ. ಇಲ್ಲ ಕಣ್ರಿ, ಪೈಪೋಟಿ ಇದ್ರೆ ಜನ ಬೇರೆಯವ್ರಿಗೆ ಓಟ್ ಹಾಕ್ತಾರೆ. ಆದ್ರೆ ಈಗ ರಾಧಾ ಒಬ್ಳೇ ಇರೋದು. ಅವಳೇನಾದ್ರೂ ಕುತಂತ್ರ ಮಾಡಿ ಸೀಟ್ನಾಗ ಇಡ್ಸ್ಕೊಂಡ್ಬಿಟ್ರೆ ಕಷ್ಟ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ವಿದ್ಯೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ. ನೀವು ಅತ್ತೆ ಜೊತೆ ಓಡಾಡ್ತಾ ಸ್ವಲ್ಪನಾರು ವಿದ್ಯೆ ಕಲ್ತಿದ್ರೆ ಇವಾಗ ನೀವೇ ಆ ಸ್ಥಾನನ ಯಾರಿಗೂ ಬಿಟ್ಕೊಳ್ದೆ ನೀವೇ ನಿಲ್ಬೋದಿತ್ತು. ಜನ ಇವಾಗ ಹೇಗ್ ಮಾತಾಡ್ತಿದಾರೆ ಗೊತ್ತಾ? ಬಂಗಾರಮ್ಮ ಹೋಗ್ತಿದ್ದಾಗೇನೆ ಅವ್ರ ಹಿಂದೆ ಸ್ಥಾನ ಮಾನ ಘನತೆ ಎಲ್ಲ ಹೊರ್ಟೋಯ್ತು, ಇವಾಗ ನಮ್ಮನ್ನ ಕಾಯೋರು ಯಾರೂ ಇಲ್ಲ ಅಂತ. ವಿಷಯ ಕೇಳಿ ತುಂಬಾ ಬೇಜಾರಾಗ್ತಿದೆ. ಅತ್ತೆ ಎದ್ದಿದ್ರೆ ಆ ರಾಧೆ ಅತ್ತೆ ಸ್ಥಾನಕ್ಕಲ್ಲ, ಅವ್ರ ಹತ್ರನೂ ಸುಳಿಯಕ್ ಆಗ್ತಿರ್ಲಿಲ್ಲ. ಎಲ್ಲ ನಮ್ಮ ಹಣೆ ಬರ ಅಷ್ಟೆ. ಬನ್ರಿ. ನಿಜವಾಗ್ಲೂ ನಾಳೆ ಬರ್ತಿದ್ದೀರಾ ಸಚಿನ್? ಹ್ಞೂ ಕಣೆ, ನನ್ನ ಹುಡುಗಿ ನೋಡೋದಕ್ಕೆ ನಿನ್ನ ಹುಡುಗ ಫ್ಯಾಮಿಲಿ ಸಮೇತ ಬರ್ತಾ ಇದ್ದಾನೆ. ಐ ಯು ಹ್ಯಾಪಿ? ಹ್ಯಾಪಿನ ಅಂತ ಕೇಳ್ತಿದ್ಯಲ್ಲ, ಯಾವ ಹೆಂಡ್ತಿಗ್ ತಾನೆ ಒಂದ್ ಗಂಡ ನೋಡಕ್ ಬರ್ತಿದ್ದಾನೆ ಅಂದ್ರೆ ಖುಷಿ ಆಗಲ್ಲ ಹೇಳು? ಮತ್ತೆ ಹೊರಗಡೆ ನಾನು ಮೀಟ್ ಆಗಿದ ತಕ್ಷಣ ಟೆನ್ಷನ್ ಆಗ್ತಿದ್ದೆ. ನಾಳೆನೂ ನೀನೇನಾದ್ರೂ ಒಬ್ನೇ ಬಂದಿದ್ರೆ ಆಗ್ಲೂ ನನಗೆ ಟೆನ್ಷನ್ನೇ ಆಗ್ತಿತ್ತು. ಅತ್ತೆ ಮಾವ ಜೊತೆಲಿ ಬರ್ತಿದಾರಲ್ಲ, ಅದಕ್ಕೆ ಖುಷಿ ಆಗ್ತಿತ್ತು. ಓ, ಹಾಗಿದ್ರೆ ಅಮ್ಮವ್ರಿಗೆ ನಾನು ಬರ್ತಾ ಇರೋದು ಖುಷಿ ಇಲ್ಲ, ನಮ್ಮ ಅಪ್ಪ ಅಮ್ಮ ಬರ್ತಾ ಇರೋದು ಖುಷಿ. ಹಾಗಲ್ಲ ಸಚಿನ್, ಮಾವ ಬೇರೆ ನಾವಿಬ್ರು ಒಟ್ಟಿಗೆ ಇರಬಾರ್ದು ಅಂತ ನನ್ನ ಇಲ್ಲಿ ಕರ್ಕೊಂಡ್ ಬಂದು ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ನೀನು ಒಬ್ನೇ ನನ್ನ ನೋಡಕ್ ಬರ್ತೀಯ ಅಂದ್ರೆ ಅದು ಮಾತು ಮೀರ್ದಂಗೆ ಆಗುತ್ತಲ್ವಾ, ಅದಕ್ಕೆ ಹಾಗಂದೆ. ನಾಳೆ ಏನಾದರೂ ಆ ದೇವರು ಕಂಡುಬಿಟ್ರೆ ಬರೀ ನೋಡೋದಲ್ಲ, ನೀನು ವಾಪಸ್ ಕರ್ಕೊಂಡು ಬರ್ತಾ ಇರೋದಷ್ಟೇ. ಇಷ್ಟೊಂದು ಆಸೆ ಬೇಡ ಸರ್, ನಾಳೆ ನೀವು ನೋಡಕ್ ಬರ್ತಿರೋದು ಅಷ್ಟೇ. ಅಮ್ಮಂಗೆ ನನ್ನ ಡಲ್ ಫೇಸ್ ನೋಡೋಕ್ಕಾಗಲ್ಲ ಸುಮಾ. ನನ್ನ ಮುಖನ ಸ್ವಲ್ಪ ಸಪ್ಪಗೆ ಮಾಡಿಕೊಂಡು ಅಮ್ಮ ಸುಮಾನು ವಾಪಸ್ ಕರ್ಕೊಂಡು ಹೋಗೋಣ ಅಂದರೆ ಸಾಕು, ಓಕೆ ಅಂದ್ಬಿಡ್ತಾರೆ. ಅತ್ತೆ ಓಕೆ ಅಂತಾರೆ, ಆದ್ರೆ ಮಾವ ಒಪ್ಬೇಕಲ್ವಾ? ಅಪ್ಪಂದೇ ಒಂದು ಸ್ವಲ್ಪ ಪ್ರಾಬ್ಲಮ್. ನಮ್ಮ ಅಪ್ಪನೂ ನಿಮ್ಮ ಅಮ್ಮನ ಥರಾನೇ ಈ ಶಾಸ್ತ್ರ ಅದು ಇದು ಅಂತ ತಲೆ ಕೆಡಿಸ್ಕೊಂಡು ಕೂತಿರ್ತಾರೆ. ಈಗಿನ ಜನ್ರೇಷನ್ಗೆ ಅದೆಲ್ಲ ಸಿಲ್ಲಿ ಅನ್ಸುತ್ತೆ, ಆದ್ರೆ ಎಲ್ಲದಕ್ಕೂ ಒಂದು ರೀಸನ್ ಇರುತ್ತೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೆ. ನಂಗೆ ಅದೆಲ್ಲ ಗೊತ್ತಿಲ್ಲ ಕಣೆ. ಒಟ್ನಲ್ಲಿ ನಾನು ನಿನ್ನ ನಾಳೆ ನೋಡೋಕ್ಕೆ ರಾಜಾ ರೋಷವಾಗಿ ಬರ್ತಾ ಇದ್ದೀನಲ್ಲ, ನಂಗೆ ಅದೇ ಖುಷಿ. ನಂಗೂ ತುಂಬಾ ಖುಷಿ ಆಗ್ತಿದೆ ಸಚಿನ್, ವೇಟ್ ಮಾಡ್ತಿರ್ತೀನಿ. ಈ ಖುಷಿಗೆ ನಾನಿವತ್ತು ರಾತ್ರಿ ನಿದ್ದೆ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ನಾನು ನಿನ್ನ ಥರಾನೇ ವೇಟಿಂಗ್ ಸುಮಾ. ಐ ಲವ್ ಯು ಸಚಿನ್. ಇದೇನಪ್ಪ ಕೇಳ್ದೇನೆ ನನ್ನ ಹೆಂಡತಿ ಐ ಲವ್ ಯು ಅಂತ ಹೇಳ್ತಿದ್ದಾಳೆ. ಹೇಳ್ಬೇಕು ಅನ್ಸ್ದಾಗ ಹೇಳ್ಬಿಡ್ಬೇಕು. ಓ ಹೌದಾ? ಸಚಿನ್, ಕೊಡಬೇಕು ಅಂದಾಗ ಕೊಟ್ಬಿಡ್ಬೇಕು. ನಿಂಗೂ ಕೊಡಬೇಕು ಅನ್ಸಿದ್ರೆ ಕೊಡು ಸುಮ, ನೋ ಪ್ರಾಬ್ಲಮ್. ಓಕೆ ಬಾಯ್. ಹಲೋ. ಅಯ್ಯೋ ನಿನ್ನ